ದೇವರ ಪರಿಶುದ್ಧ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ಉಂಟಾಗಲಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಕನ್ನಡ ಹೋಪ್ ಟಿವಿ ಚಾನಲ್ನ ನಿಮಗೆ ಸ್ವಾಗತವನ್ನು ಕೋರುವಂಥವಳಾಗಿದ್ದೇನೆ. ಈ ಒಂದು ಸಮಯವು ಆಶೀರ್ವಾದಕರವಾದಂಥ ಒಂದು ಸಮಯವಾಗಿದೆ. ದೇವರ ವಾಕ್ಯವನ್ನು ಕೇಳುವಂಥ ಒಂದು ಸಮಯವಾಗಿದೆ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನೀತಿ ಸ್ವರೂಪನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಸ್ವಾಮಿ ನಾವೆಲ್ಲರೂ ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗುವಾಗ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ಕಾಯ್ದು ಕಾಪಾಡಿ ನಡೆಸಪ್ಪ ತಂದೆ. ಹೇಳುವಂಥ ಎಲ್ಲ ವಾಕ್ಯಗಳನ್ನು ಸ್ವಾಮಿ ವಾಕ್ಯದ ಮೂಲಕವಾಗಿ ನಾವು ಜನರ ಮನಸ್ಸುಗಳನ್ನು ನಾವು ಮುಟ್ಟಬೇಕಾದರೆ ತಂದೆ, ಪ್ರತಿಯೊಬ್ಬರ ಹೃದಯಗಳನ್ನು ನೀನು ತೆರೆ ಮಾಡು. ಜ್ಞಾನದ ಆತ್ಮವನ್ನು, ಪ್ರಕಟಣೆಯ ಆತ್ಮವನ್ನು ಸ್ವಾಮಿ ನೀನು ಅವರಿಗೆ ಅನುಗ್ರಹಿಸಿಕೊಟ್ಟು ಕಾಯ್ದು ಕಾಪಾಡಿ ನಡೆಸಪ್ಪ ತಂದೆ. ಮತ್ತು ಸ್ವಾಮಿ ತೆರೆದ ಹೃದಯದಿಂದ ಸ್ವಾಮಿ ದೇವರ ವಾಕ್ಯವನ್ನು ಅವರೆಲ್ಲರೂ ಅಂಗೀಕಾರ ಮಾಡಿಕೊಂಡು ಅದರ ಪ್ರಕಾರವಾಗಿ ನಡೆಯಲಿಕ್ಕಾಗುವಂತೆ ನಿನ್ನ ಆಶೀರ್ವಾದವನ್ನು ಸುರಿಸೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ಈ ದಿನದಲ್ಲಿ ನಾವು ಆರಿಸಿಕೊಂಡಂಥ ಒಂದು ಭಾಗದ ಒಂದು ಶಿರೋನಾಮೆ ಏನಂತಂದರೆ ಹೌ ಟು ಬಿಲ್ಡ್ ಬಿಬ್ಲಿಕಲ್ ಫ್ಯಾಮಿಲಿ ಎಂಬುದಾಗಿ. ಕ್ರೈಸ್ತಿಯ ಒಂದು ದೈವಿಕ ಕುಟುಂಬವನ್ನು ನಾವು ಯಾವ ರೀತಿಯಾಗಿ ಕಟ್ಟಿಕೊಳ್ಳುವುದು ಅಥವಾ ನಿರ್ಮಿಸಿಕೊಳ್ಳುವುದು ಎಂಬುವಂಥ ವಿಚಾರವನ್ನು ಕುರಿತಾಗಿ ಈ ದಿನದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಒಂದು ಕುಟುಂಬ ಎಂಬುದಾಗಿ ನಾವು ಹೇಳಬೇಕಾದರೆ ತಂದೆ ತಾಯಿ ಮಕ್ಕಳುಗಳಿಂದ ಕೂಡಿದಂಥ ಒಂದು ಕುಟುಂಬವಾಗಿರ್ತದೆ. ಆ ಕುಟುಂಬವು ಏನಾಗಿರ್ತದಪ್ಪ ಅಂತಂದರೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯವು ತಿಳಿಸುವಂಥದ್ದಾಗಿರ್ತದೆ. ಯಾವಾಗ ದೇವರು ಆ ಮನೆಯನ್ನು ಕಟ್ಟುತ್ತಾನೋ ಆಗ ತಾನೇ ಆ ಮನೆಯು ಒಂದು ಕುಟುಂಬವಾಗಿ ಅದು ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅನೇಕ ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಕುಟುಂಬಗಳು ಬೇರೆಯಾಗಿ ವಿಭಾಗವಾಗಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ದೇವರ ಒಂದು ಚಿತ್ತ ಇರಲಾರ್ದಂತೆ ಕೆಲವು ಕುಟುಂಬಗಳನ್ನು ನಾವು ಕಟ್ಟಿಕೊಳ್ಳೋದನ್ನು ನಾವು ನೋಡ್ತೀವಿ. ಇಲ್ಲಿ ದೇವರ ವಾಕ್ಯವು ನಮಗೆ ಸವಿಸ್ತಾರವಾಗಿ ತಿಳಿಸುವಂಥದ್ದಾಗಿರ್ತದೆ. ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದಕ್ಕಾಗಿ ಅವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಆದಿಕಾಂಡ ಒಂದು ಪುಸ್ತಕದಲ್ಲಿ ನಾವು ಮೊದಲ ಕುಟುಂಬವನ್ನು ದೇವರು ನಿರ್ಮಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದಾಮ ಮತ್ತು ಹವ್ವಳನ್ನು ಒಂದು ಕುಟುಂಬವಾಗಿ ದೇವರು ನಿರ್ಮಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡಿದ ಮೇಲೆ, ಪ್ರಾಣಿ ಪಕ್ಷಿಗಳನ್ನೆಲ್ಲ ಉಂಟು ಮಾಡಿದ ಮೇಲೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯನ ಬಳಿಗೆ ತಂದು ಆತನು ಯಾವ ಯಾವ ಹೆಸರುಗಳನ್ನು ಅವುಗಳಿಗೆ ಇಡ್ತಾನೋ ಎಂಬುದಾಗಿ ದೇವರು ನೋಡ್ತಾ ಇರ್ತಾನೆ. ಯಾವ ಯಾವ ಹೆಸರುಗಳನ್ನು ಆದಾಮನು ಪ್ರಾಣಿಗಳಿಗೆ ಇಟ್ಟನೋ ಅದೇ ಹೆಸರುಗಳನ್ನು ಅದಾಯಿತು. ಆದರೆ ದೇವರು ನೋಡಬೇಕಾದ್ರೆ ಆದರೆ ಮನುಷ್ಯನಿಗೆ ಸರಿ ಬೀಳುವಂಥ ಸಹಕಾರಿಯು ಕಾಣಿಸಲಿಲ್ಲ ಎಂಬುದಾಗಿ. ದೇವರಿಗೆ ಗೊತ್ತಾಯಿತು, ಈ ನನ್ನ ಸೃಷ್ಟಿಯಲ್ಲಿ ಯಾವುದು ಸರಿ ಬೀಳುವಂಥ ಸಹಕಾರಿ ಮನುಷ್ಯನಿಗೆ ಇಲ್ಲ ಎಂಬುದಾಗಿ. ಆದ್ದರಿಂದ ದೇವರು ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ಮನುಷ್ಯನು ಒಂಟಿಯಾಗಿ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ಅಂದುಕೊಂಡು ಒಂದು ಕುಟುಂಬವನ್ನು ಆತನು ನಿರ್ಮಿಸುವಂಥವನಾಗಿರ್ತಾನೆ. ಆದುದರಿಂದ ದೇವರು ಅಲ್ಲಿ ಪ್ರಥಮವಾದಂಥ ಒಂದು ಕುಟುಂಬವನ್ನು ನಿರ್ಮಿಸುವುದನ್ನು ನಾವು ನೋಡುವಂಥವರಾಗಿದ್ದೇನೆ. ಕೀರ್ತನೆಗಳು 68ನೇ ಅಧ್ಯಾಯ 6ನೇ ಒಂದು ವಚನದಲ್ಲಿ ನಾವು ನೋಡ್ತೇವೆ, ದೇವರು ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ ಎಂಬುದಾಗಿ. ಯಾರು ಒಬ್ಬಂಟಿಗರಾಗಿರ್ತಾರೋ ಅವರು ಯಾರು ಆ ಒಂದು ಲೌಕಿಕವಾದಂಥ ಶೋಧನೆಗಳಿಗೆ ಒಳಗಾಗುತ್ತಾರೋ ಅಂಥವರನ್ನು ದೇವರು ಸಂಸಾರಿಕಸ್ಥರನ್ನಾಗಿ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿರ್ತದೆ. ಹೀಗೆ ದೇವರಿಂದ ಕಟ್ಟಿದಂಥ ಒಂದು ಕುಟುಂಬ ಹೇಗಿರ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬೇಕಾದ್ರೆ, ನಾವು ಅನೇಕ ದೇವರ ವಾಕ್ಯಗಳನ್ನು ನಾವು ಓದಿಕೊಳ್ಬೇಕಾದ್ರೆ ದೇವರು ಕಟ್ಟಿದಂಥ ಕುಟುಂಬವು ಹೇಗಿರ್ತದೆ ಎಂಬುದಾಗಿ ನಾವು ನೋಡಿಕೊಳ್ಬೇಕಾದ್ರೆ 2 ಸಾಮುವೇಲ 7ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳ್ತದೆ, ಆದ ಕಾರಣ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವೂ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವನೇ, ನೀನೇ ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂಬುದಾಗಿ.
ಒಬ್ಬ ಸೇವಕನ ಮನೆಯು, ದೇವರು ಕಟ್ಟಿದಂಥ ಮನೆಯು ಯಾವ ರೀತಿಯಾಗಿರ್ತದೆ ಅಂತಂದರೆ ಸದಾಕಾಲ ದೇವರ ಕಟಾಕ್ಷವು ಅದರ ಮೇಲೆ ಇರುವಂಥದ್ದಾಗಿರ್ತದೆ. ಯಾವಾಗಲೂ ದೇವರು ಅದನ್ನು ಆಶೀರ್ವದಿಸಲ್ಪಟ್ಟಂಥ ಒಂದು ಕುಟುಂಬವಾಗಿರ್ತದೆ. ದೇವರು ಕಟ್ಟಿದಂಥ ಒಂದು ಕುಟುಂಬವು ಆಶೀರ್ವಾದಕರವಾದಂಥ ಒಂದು ಕುಟುಂಬವಾಗಿರ್ತದೆ ಮತ್ತು ಯಾವಾಗಲೂ ದೇವರ ನಿತ್ಯ ಸೌಭಾಗ್ಯವು ಆ ಒಂದು ಕುಟುಂಬದಲ್ಲಿ ನೆಲೆಯುವುದಾಗಿರ್ತದೆ, ಕುಟುಂಬದಲ್ಲಿ ನೆಲೆಯೂರಿ ನಡೆಸುವಂಥದ್ದಾಗಿರ್ತದೆ. ಹೀಗೆ ದೇವರಿಂದ ಕಟ್ಟಲ್ಪಟ್ಟಂಥ ಕುಟುಂಬವು ದೇವರಿಂದ ಆಶೀರ್ವದಿಸಲ್ಪಡುತ್ತದೆ, ದೇವರ ಕಟಾಕ್ಷವನ್ನು ಹೊಂದಿರುತ್ತದೆ ಮತ್ತು ದೇವರ ನಿತ್ಯ ಸೌಭಾಗ್ಯದಿಂದ ಆ ಕುಟುಂಬವು ಕೂಡಿರುವಂಥದ್ದಾಗಿರುತ್ತದೆ. ದೇವರಿಂದ ಕಟ್ಟಲ್ಪಟ್ಟಂಥ ಕುಟುಂಬವು ದೇವರ ಸೇವೆಗೆ ಅದು ಮುಡಿಪಾಗಿರುತ್ತದೆ. ದೇವರ ಸೇವಕರನ್ನು ಅದು ಸ್ವಾಗತವನ್ನು ಮಾಡುವಂತಹ ಕುಟುಂಬವಾಗಿ ಅದು ಪರಿವರ್ತನೆ ಹೊಂದುವಂಥದ್ದಾಗಿರ್ತದೆ. ಇದಲ್ಲದೆ ಎಲ್ಲ ಒಂದು ಪ್ರಥಮ ಫಲಗಳಲ್ಲೂ ಉತ್ಕೃಷ್ಟವಾದದ್ದನ್ನು ನೀವು ನನಗೆ ಸಮರ್ಪಿಸುವ ಎಲ್ಲ ಪದಾರ್ಥಗಳು ಅವರಿಗಾಗಬೇಕು. ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗುವಂತೆ ನಿಮ್ಮ ಮೊದಲನೆಯ ಹಿಟ್ಟನ್ನು ಯಾಜಕರಿಗೆ ಕೊಡತಕ್ಕದ್ದು. ನಮ್ಮ ಕುಟುಂಬವು ಆಶೀರ್ವಾದವನ್ನು ಹೊಂದಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಉತ್ಕೃಷ್ಟವಾದದ್ದನ್ನು, ಒಳ್ಳೆಯದನ್ನು ನಾವು ಏನು ಮಾಡಬೇಕಂತೆ ಯಾಜಕರಿಗೆ ಕೊಡಬೇಕು. ಪ್ರಥಮ ಫಲವಾಗಲಿ ಅಥವಾ ದಶಮ ಭಾಗವಾಗಲಿ ಯಾವುದು ಪ್ರಥಮವಾಗಿರ್ತದೋ ಅವೆಲ್ಲವುಗಳನ್ನು, ಉತ್ಕೃಷ್ಟವಾದವುಗಳನ್ನು ಅಂದರೆ ಒಳ್ಳೆಯದವುಗಳನ್ನು ನಾವೇನು ಮಾಡಬೇಕು, ದೇವರ ಯಾಜಕರಿಗೆ ಕೊಡತಕ್ಕದ್ದು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ದೇವರಿಂದ ಆಶೀರ್ವದಿಸಲ್ಪಟ್ಟ ಕುಟುಂಬವು ಹೇಗಿರ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಒಂದೊಂದಾಗಿ ನಾವು 4 ಪಾಯಿಂಟ್ಗಳನ್ನು ನಾನು ಇಲ್ಲಿ ಬರೆದಿಟ್ಟುಕೊಂಡಿದ್ದೇನೆ. ಆ ಎಲ್ಲವುಗಳನ್ನು ನಾನು ಈ ದಿನದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇದಾಗಿ, ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಕುಟುಂಬದಲ್ಲಿ ಯಾವಾಗಲೂ ದೇವರನ್ನು ಸ್ತುತಿಸಬೇಕು, ಕರ್ತನನ್ನು ಸ್ತುತಿಸಬೇಕು. ಕೀರ್ತನೆಗಳು 34ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ. ದೇವರಿಗೆ ಸ್ತುತಿಯನ್ನು, ಸ್ತೋತ್ರವನ್ನು ಯಾವಾಗಲೂ ನಾವು ಸ್ತುತಿಸ್ತಾ ಇರಬೇಕು, ಯಾವಾಗಲೂ ನಾವು ದೇವರನ್ನು ಕೊಂಡಾಡ್ತಾ ಇರಬೇಕು. ಸ್ತುತಿ ಸ್ತೋತ್ರಗಳು ನಮ್ಮ ಕುಟುಂಬದಲ್ಲಿ ಇರಬೇಕು ಎಂಬುದಾಗಿ ದೇವರು ಅಪೇಕ್ಷೆಯನ್ನು ಪಡುವಂಥವನಾಗಿದ್ದಾನೆ. ಆದರೆ ಪ್ರಿಯರೇ, ಈ ದಿನಮಾನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಏನಿದೆ? ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಂಥ ಕುಟುಂಬವಾಗಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗಿದೆ. ಯಾವುದೇ ನೀವು ಒಂದು ಕುಟುಂಬಕ್ಕೆ ನಾವು ಹೋಗುವುದಾದರೆ ನಾವು ಯಾವಾಗಲೂ ಒಂದು ಸಿನಿಮಾ ಹಾಡುಗಳನ್ನು ನಾವು ಕೇಳ್ತಾ ಇರ್ತೀವಿ, ಇಲ್ಲಾಂದರೆ ರೀಲ್ಸ್ಗಳನ್ನು ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಮತ್ತು ಇಲ್ಲಾಂದರೆ ವಾಟ್ಸಪ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ ಅವರು ಹೆಚ್ಚಾಗಿ ವಿಡಿಯೋ ಗೇಮ್ ಆಡೋದರಲ್ಲಿ ಅವರು ಬ್ಯುಸಿಯಾಗಿರೋದನ್ನು ನಾವು ನೋಡ್ತಾ ಇರ್ತೀವಿ. ಅನೇಕ ಕುಟುಂಬಗಳನ್ನು ನಾವು ಸಂಧಿಸುವಾಗ ಈ ರೀತಿಯಾದಂಥ ಕಾರ್ಯಗಳು ಆ ಕುಟುಂಬಗಳಲ್ಲಿ ನಡೀತಾ ಇರ್ತದೆ. ಹೆಚ್ಚಾಗಿ ದೇವರಿಗೆ ಸ್ತುತಿಯನ್ನು, ಸ್ತೋತ್ರವನ್ನು, ದೇವರ ಹಾಡುಗಳನ್ನು ಕೇಳುವಂಥ ಕುಟುಂಬಗಳು ಇಲ್ಲದಂತಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ನಮ್ಮ ಕುಟುಂಬದಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತಾ ಇದ್ದೇವೆಯಾ? ಈ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಉತ್ಸಾಹ ಧ್ವನಿಯು, ಜಯಘೋಷವು ನೀತಿವಂತರ ಗುಡಾರದಲ್ಲಿವೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿರ್ತದೆ. ಇಂತಹ ಉತ್ಸಾಹ ಧ್ವನಿ, ಜಯಘೋಷಗಳು ನಮ್ಮ ಒಂದು ಕುಟುಂಬದಲ್ಲಿ ಇವೆಯಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ನಮ್ಮ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾನವಾದವುಗಳು ಎಂಬುದಾಗಿ ಕೀರ್ತನೆಗಳಲ್ಲಿ ಆತನು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾವಾಗಲೂ ನಮ್ಮ ಮನೆಗಳಲ್ಲಿ ದೇವರ ನಿಬಂಧನೆಗಳನ್ನು ಕುರಿತು ಆಡುವಂಥ ಹಾಡುಗಳನ್ನು ನಾವು ಹಾಡಬೇಕು, ಅಥವಾ ದೇವರನ್ನು ನಾವು ಏನು ಮಾಡಬೇಕು, ಸ್ತುತಿಸಬೇಕು, ಕೊಂಡಾಡಬೇಕು ಎಂಬುದಾಗಿ ದೇವರು ಹೇಳುವಂಥವನಾಗಿರ್ತಾನೆ. ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಕುಟುಂಬಗಳಲ್ಲಿ ಮಾತ್ರ ಈ ಒಂದು ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯವಾಗ್ತದೆ. ಎರಡನೇದಾಗಿ ನಾವು ನೋಡೋಣ, ಮನೆ ದೇವರ ವಾಕ್ಯಗಳಿಂದ ಕೂಡಿರಬೇಕು ಎಂಬುದಾಗಿ. ಎಲ್ಲಿ ನೋಡಿದರೂ ದೇವರ ವಾಕ್ಯವು ನಮಗೆ ಕಾಣಸಿಗಬೇಕು. ದೇವರ ವಾಕ್ಯಕ್ಕೆ ಆ ಮನೆಯಲ್ಲಿ ಪ್ರಾಮುಖ್ಯತೆಯನ್ನು ಕೊಡುವಂಥ ಮನೆಯಾಗಿರಬೇಕು. ಇದು ತಾನೇ ದೇವರು ಆಶೀರ್ವದಿಸಲ್ಪಟ್ಟಂಥ ಒಂದು ಮನೆಯಾಗಿರ್ತದೆ, ಆಶೀರ್ವದಿಸಲ್ಪಟ್ಟಂಥ ಒಂದು ಕುಟುಂಬ ಆಗಿರಲಿಕ್ಕೆ ಸಾಧ್ಯವಾಗ್ತದೆ. ಧರ್ಮೋಪದೇಶ ಕಾಂಡದಲ್ಲಿ ನಮಗೆ ಹೇಳುವಂಥದ್ದಾಗಿದೆ, ನಾನು ಈಗ ನಿಮಗೆ ತಿಳಿಸಿರುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ,
ಮನೆಯಲ್ಲಿ ಕುಳಿತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು ಎಂಬುದಾಗಿ ಈ ಒಂದು ದಿನಮಾನಗಳಲ್ಲಿ ನಾವು ನಮ್ಮ ಕುಟುಂಬಗಳಲ್ಲಿ ದೇವರ ವಾಕ್ಯವನ್ನು ಮಕ್ಕಳಿಗೆ ನಾವು ಕಲಿಸುತ್ತಾ ಇದ್ದೇವೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಬಹಳ ಬಹಳ ಎಚ್ಚರಿಕೆಯ ಒಂದು ಸಂದೇಶವನ್ನು ಇದು ನಮಗೆ ನೀಡುವಂಥದ್ದಾಗಿರ್ತದೆ. ಇವುಗಳನ್ನು ನಿಮ್ಮ ಹೃದಯದಲ್ಲಿ ಮೊದಲು ಇಟ್ಕೊಳ್ರಿ. ಆಮೇಲೆ ಏನು ಮಾಡಿರಿ, ನಿಮ್ಮ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸಿರಿ. ಯಾವಾಗಂತೆ ಮನೆಯಲ್ಲಿ ಕುಳಿತಿರುವಾಗಲೂ ಅಭ್ಯಾಸ ಮಾಡಿಸ್ಬೇಕು, ದಾರಿಯಲ್ಲಿ ನಡೆಯುವಾಗಲೂ ಅದನ್ನು ಅಭ್ಯಾಸ ಮಾಡಿಸ್ಬೇಕು, ಮಲಗುವಾಗಲೂ ಏಳುವಾಗಲೂ ಇವುಗಳನ್ನು ನಾವು ಅಭ್ಯಾಸ ಮಾಡಿಸ್ಕೊಳ್ಬೇಕು. ಈ ಒಂದು ದಿನಮಾನಗಳಲ್ಲಿ ನಾವು ನೋಡಬೇಕಾದ್ರೆ ಮಕ್ಕಳಿಗೆ ಅನೇಕ ರೀತಿಯಾದಂಥ ತರಬೇತಿಗಳನ್ನು ತಂದೆ ತಾಯಿಗಳು ಕೊಡಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಅವರು ಈಜನ್ನು ಕಲಿಬೇಕು ಎಂಬುದಾಗಿ ನಾವು ಆಸೆಯನ್ನು ಪಟ್ಟುಕೊಳ್ತೇವೆ. ಅವರು ಸಂಗೀತವನ್ನು ಕಲಿಬೇಕು ಎಂಬುದಾಗಿ ನಾವು ಆಸೆಯನ್ನು ಪಟ್ಟುಕೊಳ್ತೇವೆ. ಬ್ಯಾಡ್ಮಿಂಟನ್ನ ಕಲಿಬೇಕು ಮತ್ತು ನೃತ್ಯಗಳನ್ನು ಕಲಿಸಬೇಕು ಎಂಬುದಾಗಿ ಅವರಿಗೆ ಸಮಯವೇ ಇರಲಾರ್ದಂತೆ ನಾವು ಅನೇಕ ರೀತಿಯಾದಂಥ ಅಭ್ಯಾಸಗಳನ್ನು ಅವರಿಗೆ ಮಾಡಿಸುವಂತೆ ಅವರನ್ನು ಪ್ರೇರೇಪಣೆಯನ್ನು ಮಾಡ್ತಾ ಇರ್ತೀವಿ. ಆದರೆ ನಾವು ದೇವರ ವಿಚಾರವನ್ನು, ದೇವರ ವಾಕ್ಯಗಳನ್ನು ನಾವು ಅವರಿಗೆ ಅಭ್ಯಾಸವನ್ನು ಮಾಡಿಸ್ತಾ ಇದ್ದೇವೆಯಾ? ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಳೋಣ. ನನ್ನ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಾವು ಯಾವುದಾದರೂ ಒಂದು ಮನೆಗಳಿಗೆ ನಾವು ಹೋಗಬೇಕಾದ್ರೆ ತಾಯಿ TV ಸೀರಿಯಲಲ್ಲಿ ಹಾಕಿ ಬಹಳ ಸಮಯವನ್ನು ಕಳೀತಾ ಇರ್ತಾರೆ. ತಂದೆಯಾದರೂ ಕ್ರಿಕೆಟ್ ನೋಡೋದರಲ್ಲಿ ಸಮಯವನ್ನು ಕಳೀತಾ ಇದ್ದಾನೆ. ಮಕ್ಕಳುಗಳು ವಿಡಿಯೋ ಗೇಮ್ ಆಡೋದರಲ್ಲಿ ಅವರು ಸಮಯವನ್ನು ಕಳೀತಾ ಇರ್ತಾರೆ. ಯಾವುದರಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬೆಳೆಸ್ತಾ ಇದ್ದೀರಾ? ಯಾವ ರೀತಿಯಲ್ಲಿ ನಿಮ್ಮ ಕುಟುಂಬವನ್ನು ನೀವು ನಡೆಸ್ಕೊಂಡು ಹೋಗ್ತಾ ಇರ್ತೀರಾ? ನಮ್ಮನ್ನು ನಾವು ಈ ದಿನದಲ್ಲಿ ಪರೀಕ್ಷೆಯನ್ನು ನಾವು ಮಾಡಿಕೊಳ್ಳೋಣ. ನನ್ನ ಕುಟುಂಬವು ಆಶೀರ್ವಾದ ಹೊಂದಿದ ಕುಟುಂಬವಾಗಿದೆಯಾ? ನನ್ನ ಕುಟುಂಬದಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತಾ ಇವೆಯಾ? ನನ್ನ ಕುಟುಂಬದಲ್ಲಿ ದೇವರ ವಾಕ್ಯಗಳಿಂದ ಇದು ಕೂಡಿದಂಥವುಗಳಾಗಿವೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆಯನ್ನು ಮಾಡಿಕೊಳ್ಬೇಕಾಗಿದೆ. ಈ ರೀತಿಯಾಗಿ ನಮ್ಮ ಮಕ್ಕಳಿಗೆ ಸತ್ಯವೇದವನ್ನು, ನ್ಯಾಯ ಪ್ರಮಾಣವನ್ನು ನಾವೇನು ಮಾಡಬೇಕಿದೆ, ಚಿಕ್ಕದರಿಂದಲೇ ನಾವು ಅದನ್ನು ತಿಳಿಸ್ಕೊಂಡು ಹೇಳಿಕೊಂಡು ಬೆಳೆಸ್ಕೊಂಡು ಬರಬೇಕಾಗಿದೆ. ಪ್ರತಿಯೊಂದೊಂದು ಚಿಕ್ಕ ಮಕ್ಕಳಿಗೂ ಸಹ ನಾವು ವಾಕ್ಯಗಳನ್ನು ಹೇಳಿ ಕಲಿಸ್ಬೇಕಾಗಿದೆ. ಆದ್ದರಿಂದ ಧರ್ಮೋಪದೇಶ ಕಾಂಡದಲ್ಲಿ ಅನೇಕ ವಿಚಾರಗಳನ್ನು ಬರೆಯುತ್ತಾ ಹೇಳ್ತಾರೆ. ಅಲ್ಲಿ ಇವುಗಳನ್ನು ಜ್ಞಾಪಕಾರ್ಥವಾಗಿ ನಿನ್ನ ಕೈಗಳಿಗೆ ಕಟ್ಟಿಕೋ, ಇವುಗಳನ್ನು ಹಣೆಗೆ ಕಟ್ಟಿಕೊಳ್ಳಬೇಕು, ಜ್ಞಾಪಕ ಪಟ್ಟಿಯಂತೆ ಇವುಗಳು ಇರಬೇಕು ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ. ಎಲ್ಲೆಲ್ಲಿ ದೇವರ ವಾಕ್ಯವನ್ನು ನಿಮ್ಮ ಮನೆಗಳಲ್ಲಿ ಹಾಕಬೇಕು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ನಿಮ್ಮ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ದೇವರ ವಾಕ್ಯವು ಬರೆಸಲ್ಪಡಬೇಕು, ತಲೆಯ ಬಾಗಿಲುಗಳ ಮೇಲೆ ಇವುಗಳನ್ನು ಇಡಬೇಕು ಎಂಬುದಾಗಿ. ನಮ್ಮ ಕೊರಳಿಗೆ, ನಮ್ಮ ಕೈಗಳಿಗೆ ಇವುಗಳನ್ನು ಕಟ್ಟಿಕೊಂಡಿರಬೇಕು. ಯಾಕಂದರೆ ದೇವರು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳನ್ನು ಆವಾಗವಾಗ ನಾವು ವಾಕ್ಯಗಳ ಮೂಲಕವಾಗಿ ಮನನ ಮಾಡಿಕೊಳ್ತಾ ಇರಬೇಕು. ವಾಕ್ಯಗಳು ಎಷ್ಟು ನಮಗೆ ಸಮಾಧಾನವನ್ನು, ಶಾಂತಿಯನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ಕೆಲವು ಹಾಸ್ಪಿಟ್ಲ್ಗಳನ್ನು, ಕ್ರಿಶ್ಚಿಯನ್ ಹಾಸ್ಪಿಟ್ಲ್ಗಳನ್ನ ನಾವು ಮೀಟ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಒಂದು ವಾಕ್ಯಗಳನ್ನು ಅಲ್ಲಿ ಬರೆದಿರ್ತಾರೆ. ನಿನಗೆ ಸಂತೋಷವಾಗುವುದು, ನೀನು ಸ್ವಸ್ಥವನ್ನು ಹೊಂದುವಿ. ಆ ಒಂದು ವಾಕ್ಯಗಳನ್ನ ಯಾವುದೇ ಜನರು ಆ ಒಂದು ವಾಕ್ಯಗಳನ್ನು ನೋಡಬೇಕಾದ್ರೆ ಅದರಿಂದ ಬಹಳ ಸಮಾಧಾನವನ್ನು ಹೊಂದಿಕೊಳ್ಳುವಂಥವರಾಗಿರ್ತಾರೆ. ಅನೇಕ ಜನರುಗಳು ತಮ್ಮ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಒಂದು ಸ್ಟೇಜ್ಗೆ ಬಂದಾಗಲೂ ಕೆಲವು ವಾಕ್ಯಗಳೇನು ಮಾಡಿದೆ, ಅವರ ಮನಸ್ಸಿನಲ್ಲಿ ಮಾತನಾಡಿದೆ. ಅಂಥ ಆತ್ಮಗಳು ಆ ರೀತಿಯಾದಂಥ ಕೃತ್ಯವನ್ನು ಮಾಡಲಾರದಂತೆ ಅವರನ್ನು ತಡೆದಂಥದ್ದಾಗಿದೆ. ಆದುದರಿಂದ ದೇವರಿಂದ ಆಶೀರ್ವಾದವನ್ನು ಹೊಂದಿದಂಥ ಕುಟುಂಬದಲ್ಲಿ, ಮನೆಯಲ್ಲಿ ದೇವರ ವಾಕ್ಯಗಳಿಂದ ಇದು ಕೂಡಿರಬೇಕು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಹೀಗೆ ಮಾಡೋದರಿಂದ ಸತ್ಯವೇದದ ವಾಕ್ಯಗಳು, ದೇವರ ವಾಗ್ದಾನದ ವಿಚಾರಗಳು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯಗಳು ಸ್ಥಿರವಾಗಿ ನಿಂತ್ಕೊಳ್ತವೆ. ಆವಾಗವಾಗ ನಾವು ವಾಕ್ಯಗಳನ್ನ ಓದ್ತಾ ಇದ್ದರೆ ಅವೇನು ಮಾಡ್ತವೆ, ಸ್ಥಿರವಾಗಿ ನಮ್ಮ ಮನಸ್ಸಿನಲ್ಲಿ ಅವು ನಿಂತುಕೊಳ್ಳುವಂಥವುಗಳಾಗಿರ್ತವೆ. ತಕ್ಕ ಸಮಯದಲ್ಲಿ ಅವು ನಮಗೆ ನೆನಪಿಗೆ ಬರುವಂಥವಾಗಿರ್ತವೆ. ಯಾವಾಗ ನಾವು ಶೋಧನೆಗಳ ಒಳಗಾಗ್ತೀವೋ, ಶೋಧನೆಗಳನ್ನು ಜಯಿಸುವಂಥ ಶಕ್ತಿಯನ್ನು ಕೊಡುವಂಥ ದೇವರು ಆ ಶೋಧನೆಗಳನ್ನು ಜಯಿಸಲು ಬೇಕಾದಂಥ ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಆತನು ಹುಟ್ಟಿಸುವ ಆತನಾಗಿರ್ತಾನೆ. ಆ ವಾಕ್ಯಗಳು ನೆನಪಿಗೆ ಬರುವಾಗ ಅದರಿಂದ ನಮಗೆ ಬಹಳ ನೆಮ್ಮದಿ, ಶಾಂತಿ, ಸಮಾಧಾನವು ನಮಗೆ ಸಿಗುವಂಥದ್ದಾಗಿರ್ತದೆ. ನಾನು ಒಮ್ಮೆ ಒಬ್ಬರ ಮನೆಯನ್ನು
ನಾನು ಸಂಧಿಸಲಿಕ್ಕೆ ಹೋದಾಗ ಅವರ ಮನೆಯ ಮುಂಭಾಗದಲ್ಲಿ ಆ ಮೆಟ್ಟಿಲುಗಳನ್ನು ಏರುವಂಥ ಒಂದು ಸ್ಥಳದಲ್ಲಿ ಅವರು 10 ಆಜ್ಞೆಗಳನ್ನು ಹಾಕಿರೋದನ್ನು ನಾವು ನೋಡಿದ್ವಿ. ನಾವು ಬಹಳ ರೇರಾಗಿ ಆ ಒಂದು ರೀತಿಯಾದಂಥ ಒಂದು ವಿಚಾರವನ್ನು ನೋಡಿದಾಗ ಬಹಳ ನನಗೆ ಸಂತೋಷವಾಯಿತು, ಬಹಳ ಖುಷಿಯಾಯಿತು ನನಗೆ. ಅಂದರೆ ದೇವರ ವಾಕ್ಯಕ್ಕೆ ಆ ಮನೆಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಅವರು ಕೊಟ್ಟಿದ್ದಾರೆ. ಯಾರಾದರೂ ಆ ಮನೆಗೆ ಹೋಗೋದಾದರೆ ಆ ಒಂದು 10 ಆಜ್ಞೆಗಳನ್ನು ಓದಿಕೊಂಡು ಅವರು ಮುಂದಕ್ಕೆ ಸಾಗಬೇಕು. ಆ ರೀತಿಯಾಗಿ ಮನೆಯ ಮುಂಭಾಗದಲ್ಲಿ ಆ ಒಂದು ಎಂಟ್ರೆನ್ಸಲ್ಲಿ ಅವರು ಆ ಒಂದು 10 ಆಜ್ಞೆಗಳನ್ನು ಹಾಕಿದ್ದಾರೆ. ಬಹಳ ಒಂದು ಸಂತೋಷದ ಒಂದು ವಿಚಾರವನ್ನು ನಾನು ಅದರಿಂದ ನೋಡಿದೆ. ಇಲ್ಲಿ ಸಹ ದೇವರು ಹೇಳ್ತಾ ಇದ್ದಾನೆ ಏನಪ್ಪ ಅಂತಂದರೆ, ಆಶೀರ್ವಾದ, ದೇವರ ಆಶೀರ್ವಾದದಿಂದ ಕೂಡಿದಂಥ ಕುಟುಂಬವು ಅವರು ವಾಕ್ಯಕ್ಕೆ ಹೆಚ್ಚಾಗಿ ಅವರು ಪ್ರಾಧಾನ್ಯತೆಯನ್ನು ಕೊಡಬೇಕು. 3ನೇದಾಗಿ ನೋಡಿಕೊಳ್ಳೋಣ, ಅಸಹ್ಯವಾದದ್ದನ್ನು ಮನೆಗೆ ತಕ್ಕೊಂಡು ಬರಬಾರದು ಎಂಬುದಾಗಿ. ಯಾವುದು ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಕುಟುಂಬವಾಗಿದ್ದು ಅಂಥ ಕುಟುಂಬವು ಅಸಹ್ಯವಾದದ್ದನ್ನು ಮನೆಗಳಿಗೆ ತರಬಾರದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 26ನೇ ವಚನದಲ್ಲಿ ಇದು ಹೇಳಿದೆ, ಅದು ಕೇವಲ ಯೆಹೋವನದಾಗುವುದಕ್ಕೆ ನಾಶವಾಗತಕ್ಕದ್ದಾಗಿರುವುದರಿಂದ ನೀವು ಅಂಥ ವಸ್ತುಗಳನ್ನು ಮನೆಯೊಳಗೆ ತಂದು ಅದರಂತೆಯೇ ನಾಶನಕ್ಕೆ ಗುರಿಯಾಗಬಾರದು. ನೀವು ಅದನ್ನು ಅಸಹ್ಯಪಟ್ಟು ಮುಟ್ಟದಿರಬೇಕು, ಸಂಪೂರ್ಣವಾಗಿ ಅಸಹ್ಯಿಸಬೇಕು, ಹೇಸಿಕೊಳ್ಳಬೇಕು ಎಂಬುದಾಗಿ. ಯಾವುದು ದೇವರಿಗೆ ವಿರುದ್ಧವಾಗಿದೆಯೋ, ಯಾವುದು ದೇವರಿಗೆ ಅಸಹ್ಯಕರವಾಗಿದೆಯೋ, ಯಾವುದನ್ನು ದೇವರು ಹೇಸಿಕೊಳ್ಳುತ್ತಾನೋ ಅಂತಹ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ ತರಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುವಂಥದ್ದಾಗಿದೆ. ಇಂದಿನ ದಿನಮಾನಗಳನ್ನು ಕ್ರಿಸ್ತನನ್ನು ನಂಬಿ ಆತನನ್ನು ಹಿಂಬಾಲಿಸುವಂಥ ಕುಟುಂಬಗಳು ಸಹ ಚಲನಚಿತ್ರಗಳಲ್ಲಿ ತೋರಿಸುವಂಥ ದೃಶ್ಯಗಳನ್ನಾಗಲಿ, ಚಲನಚಿತ್ರದ ಮಂದಿರದ ರೀತಿಯಲ್ಲಾಗಲಿ ಅವರ ಮನೆಯನ್ನು ಮಾರ್ಪಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸೈತಾನನ ವಾಸಸ್ಥಳವಾಗಿ ಅವರ ಮನೆಯನ್ನು ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಅಸಹ್ಯವಾದಂಥ ಒಂದು ಗುಣಗಳನ್ನು ಅವರು ವಹಿಸಿಕೊಂಡಿರೋದನ್ನು ನಾವು ನೋಡ್ತೇವೆ. ದೇವರಿಗೆ ಇಷ್ಟವಿಲ್ಲದಿರುವಂಥ ಕೆಲವು ವಸ್ತುಗಳನ್ನು ಅವರ ಮನೆಯಲ್ಲಿ ತಂದಿಟ್ಟುಕೊಂಡಿರೋದನ್ನು ನಾವು ನೋಡ್ತಿದ್ದೀವಿ. ಸತ್ಯವೇದದಲ್ಲಿ ಯಾವುದು ದೇವರಿಗೆ ಅಸಹ್ಯವಾಗಿದೆ ಅವುಗಳನ್ನು ಕ್ರೈಸ್ತಿಯ ಕುಟುಂಬದಲ್ಲಿರುವುದು ಬಹಳ ತುಂಬ ದುಃಖಕರವಾಗಿರುತ್ತದೆ. ಕೆಟ್ಟ ಪುಸ್ತಕಗಳನ್ನು ತಂದುಕೊಂಡು ಮನೆಯಲ್ಲಿ ಇಟ್ಟುಕೊಳ್ಳುವುದು, ಕೆಟ್ಟ ಚಲನಚಿತ್ರಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಳ್ಳುವುದು, ಕೆಟ್ಟ ವಸ್ತುಗಳನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವಂಥದ್ದು, ಇದು ದೇವರಿಗೆ ಅಸಹ್ಯವಾದಂಥ ಒಂದು ಕಾರ್ಯವಾಗಿರ್ತದೆ. ದೇವರು ಇದನ್ನು ಇಷ್ಟಪಡದೇ ಇರುವಂಥ ಒಂದು ಸಂಗತಿಯಾಗಿರ್ತದೆ. ದೇವರ ಕುಟುಂಬವಾಗಿದ್ದರೆ, ದೇವರ ಆಶೀರ್ವದಿತ ಕುಟುಂಬವು ನಿಮ್ಮ ಕುಟುಂಬವಾಗಿದ್ದರೆ ನೀವು ದೇವರಿಗೆ ಅಸಹ್ಯವಾದದ್ದನ್ನು ಮನೆಯಲ್ಲಿ ತರಬಾರದು ಎಂಬುದಾಗಿ ದೇವರು ಈ ದಿನದಲ್ಲಿ ನಿಮಗೆ ಹೇಳುತ್ತಾ ಇದ್ದಾನೆ. ಆದುದರಿಂದ ಕ್ರಿಸ್ತನನ್ನು ಹಿಂಬಾಲಿಸುವಂಥ ಕುಟುಂಬಗಳು ಸತ್ಯವೇದದಲ್ಲಿ ಹೇಳಿರುವ ರೀತಿಯಲ್ಲಿ ಅಸಹ್ಯವಾದದ್ದನ್ನು ಬಿಟ್ಟು ದೇವರಿಗೆ ಪ್ರಿಯವಾದಂಥ ಒಂದು ಕುಟುಂಬವಾಗಿ ಬದಲಾಗಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುವಂಥಳಾಗಿದ್ದೀನಿ. 4ನೇದಾಗಿ, ಮನೆಯಲ್ಲಿ ಸಂಪೂರ್ಣ ಹೃದಯದಿಂದ ನಡೆದುಕೊಳ್ಳಬೇಕು ಎಂಬುದಾಗಿ. ಸನ್ಮಾರ್ಗವನ್ನು ಲಕ್ಷಿಸಿರಿ, ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ನಾವು ಮನೆಯಲ್ಲಿರಲಿ ಹೊರಗಡೆ ಇರಲಿ ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕಂತೆ ಸಂಪೂರ್ಣವಾದಂಥ ಹೃದಯದಿಂದ ಯಥಾರ್ಥತೆಯನ್ನು ನಾವು ಬಿಟ್ಟು ಕೊಡಬಾರ್ದು. ಮನೆಯಲ್ಲಿ ಎಲ್ಲರೊಂದಿಗೂ ನಾವು ಒಗ್ಗಟ್ಟಾಗಿ ನಾವು ನಡೆದುಕೊಂಡು ಹೋಗಬೇಕು. ಇಂದು ನಮ್ಮ ಕುಟುಂಬಗಳಲ್ಲಿ ದೇವರಿಗೆ ಮೆಚ್ಚುಗೆಯಾದಂಥ ವಿಚಾರಗಳನ್ನು ಯೋಚಿಸುವುದನ್ನು ನಾವು ಬಿಟ್ಟು ಬೇರೆಯವರ ವಿಚಾರಗಳನ್ನು ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಆ ಪಕ್ಕದ ಮನೆಯವ್ರು ಹಿಂಗೆ, ಈ ಪಕ್ಕದ ಮನೆಯವ್ರು ಹಿಂಗೆ, ಅವರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಎಂಬುದಾಗಿ ನಾವು ಬೇರೆ ಒಂದು ಕುಟುಂಬಗಳಲ್ಲಿ ನಡೆಯುವಂಥ ಸಂಗತಿಗಳನ್ನು ನಾವು ಮಾತನಾಡಿಕೊಳ್ಳುತ್ತೇವೆ. ಆದರೆ ದೇವರಿಗೆ ಮೆಚ್ಚುಗೆಯಾದಂಥ ಮಾತುಗಳನ್ನು ನಾವು ಆಡಬೇಕು. ಸಂಪೂರ್ಣವಾದಂಥ ಹೃದಯದಿಂದ ನಾವು ಮಾತನಾಡಬೇಕು. ನಾವು ಇನ್ನೊಬ್ಬರನ್ನು ಅಪಹಾಸ್ಯ ಮಾಡುತ್ತಾ ಮಾತನಾಡಬಾರ್ದು. ನಾವೇನು ಮಾಡಬೇಕು, ಅವರಿಗೆ ಮನಸ್ಸಿಗೆ ಮುದ ನೀಡುವಂಥ ಮಾತುಗಳನ್ನು ನೀವು ಆಡ್ರಿ ಎಂಬುದಾಗಿ. ಯಾಕೆಂದರೆ ನಾವು ಆಡುವಂಥ ಪ್ರತಿಯೊಂದೊಂದು ಮಾತಿಗೂ ನಾವೇನು ಮಾಡಬೇಕಾಗಿದೆ, ದೇವರ ಮುಂದೆ ಲೆಕ್ಕವನ್ನು ಕೊಡಬೇಕಾಗಿದೆ. ಸ್ವಾಮಿ, ಇದು ಬೈ ಮಿಸ್ಟೇಕ್ ಆಯಿತು, ಟಂಗ್ ಟ್ವಿಸ್ಟ್ ಆಯಿತು,
ಮೌತ್ ಸ್ಲಿಪ್ ಆಯಿತು ಅಂತ ನಾವು ಯಾವುದಕ್ಕೂ ಕಾರಣನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಮಾತಿಗೂ ದೇವರು ಲೆಕ್ಕವನ್ನು ಆತನು ಕೇಳುವಾತನಾಗಿದ್ದಾನೆ. ಯಾರನ್ನು ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧು ಗುಣಗಳನ್ನು ತೋರಿಸುತ್ತಾ ಸಾತ್ವಿಕತ್ವದಿಂದಿರಬೇಕು ಎಂಬುದಾಗಿ ದೇವರು ಇಲ್ಲಿ ನಮಗೆ ಹೇಳುವಂತನಾಗಿದ್ದಾನೆ. ಕುತರ್ಕ ಮಾಡಬಾರ್ದು, ಇತರರನ್ನು ನಾವು ಪರಿಹಾಸ್ಯ ಮಾಡಬಾರ್ದು, ಎಲ್ರಿಗೂ ನಾವು ಸಾಧುವಾಗಿ ಸಾತ್ವಿಕತ್ವದಿಂದ ನಡೆದುಕೊಳ್ಳಬೇಕೆಂಬುದಾಗಿ ದೇವರು ಇಲ್ಲಿ ನಮ್ಮನ್ನು ತಿಳಿಸುವಂಥವನಾಗಿದ್ದಾನೆ. ಯಾವ ಕುಟುಂಬವು ದೇವರ ಆಶೀರ್ವಾದಿತ ಒಂದು ಕುಟುಂಬವಾಗಿದೆ, ಆ ಕುಟುಂಬವು ಈ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. 5ನೇದಾಗಿ, ಮನೆ ವಿಭಾಗಿಸಲ್ಪಡಬಾರದು. ಮನೆಯಲ್ಲಿ ಏನು ಮಾಡಬಾರ್ದು? ಒಂದು ಮನೆಯಲ್ಲಿ ಭೇದ ಹುಟ್ಟಿದರೆ ಆ ಮನೆಯು ನಿಲ್ಲಲಾರದು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳುತ್ತದೆ. ಯಾವ ಮನೆಯಲ್ಲಿ ಭೇದ ಹುಟ್ಟುತ್ತದೋ ಆ ಮನೆ ಕುಟುಂಬವಾಗಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರುತ್ತೆ. ಹೌದು ಪ್ರಿಯರೇ, ಇಂದು ಕ್ರೈಸ್ತೀಯ ಕುಟುಂಬಗಳು ಕೋಪ ಜಗಳಗಳಿಂದ ವಿಭಾಗಿಸಲ್ಪಡೋದನ್ನು ನಾವು ನೋಡ್ತಾ ಇದ್ವಿ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಉಂಟಾಗ್ತಾ ಇದೆ. ಅವ್ರು ಹಾಗೆ ಮಾಡಿದ್ರೆ ನಾನು ಅವ್ರಿಗಿಂತ ಹೆಚ್ಚಾಗಿ ನಾನು ಈ ರೀತಿಯಾಗಿ ಮಾಡ್ತೇನೆ ಎಂಬುದಾಗಿ ಒಬ್ಬರ ಮೇಲೆ ಒಬ್ಬರು ದ್ವೇಷವನ್ನು ಹುಟ್ಟಿಸಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ದೇವರು ಆಶೀರ್ವದಿಸಲ್ಪಟ್ಟಂಥ ಒಂದು ಕುಟುಂಬದಲ್ಲಿ ಈ ಮನೆಯನ್ನು ಒಡೆಯುವಂಥ ಅಥವಾ ಮನೆಯನ್ನು ವಿಭಾಗಿಸುವಂಥ ಗುಣಗಳು ನಮ್ಮಲ್ಲಿ ಇರಬಾರ್ದು ಎಂಬುದಾಗಿ ದೇವರು ಮಾಡ್ತಾ ಇದ್ದಾರೆ. ದೇವರೇನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಒಬ್ರಿಗೋಸ್ಕರ ಒಬ್ಬರು ಏನು ಮಾಡಿರಿ? ವಿನಯವುಳ್ಳವರಾಗಿ ನಡೆದುಕೊಂಡ್ರಿ, ಸಹಿಸಿಕೊಳ್ಳಿರಿ, ನೀವು ಅವ್ರನ್ನ ಕ್ಷಮಿಸಿ ಬಿಡ್ರಿ ಅವರನ್ನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗುತ್ತದೆ. ಕುಟುಂಬದಲ್ಲಿ ಪ್ರೀತಿ, ಸ್ನೇಹ, ಅನ್ಯೋನ್ಯತೆಯಿಂದ ಕೂಡಿರಲಿ ಎಂಬುದಾಗಿ ಕೇಳಿಕೊಳ್ಳುವಂಥವರಾಗಿದ್ದಾರೆ. ಆದುದರಿಂದ ದೇವರ ಮಕ್ಕಳಾದಂಥ ನಾವು ನಮ್ಮ ಕುಟುಂಬದಲ್ಲಿ ಈ ಎಲ್ಲ ಕಾರ್ಯಗಳು ನಡೀತಾ ಇದೆಯಾ? ದೇವರು ಆರಿಸಿಕೊಂಡಂಥ ಕುಟುಂಬವು ನಮ್ಮದಾಗಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗಿದೆ. ದೇವರ ಆಧಾರಿತವಾದಂಥ ಕುಟುಂಬ ಅಂದರೆ ಮನೆ ವಿಭಾಗಿಸಲ್ಪಟ್ಟಿರಬಾರದು. ಮನೆಯಲ್ಲಿ ನಾವು ಸಂಪೂರ್ಣವಾದಂಥ ವಿನಯದಿಂದ ನಾವು ನಡೆದುಕೊಳ್ಳಬೇಕು. ನಾವು ಅಸಹ್ಯವಾದ ವಸ್ತುಗಳನ್ನು ನಮ್ಮ ಮನೆಗೆ ನಾವು ತೆಗೆದುಕೊಂಡು ಬರಬಾರದು. ದೇವರ ವಾಕ್ಯದಿಂದ ಕೂಡಿದಂಥ ಕುಟುಂಬವಾಗಿರಬೇಕು. ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವಂಥ ಕುಟುಂಬವು ನಮ್ಮದಾಗಿದೆಯಾ ಎಂಬುದಾಗಿ ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ. ಮತ್ತು ದೇವರು ನಮ್ಮ ಕುಟುಂಬದಲ್ಲಿ ಇದ್ದಾನೆಯೇ, ನಮ್ಮ ಮಧ್ಯದಲ್ಲಿ ಇದ್ದಾನೆಯೇ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಕರ್ತನನ್ನು ನಾವು ಸ್ತುತಿಸ್ತಾ ಇದ್ದೇವಾ? ನಾವು ಕೊಂಡಾಡ್ತಾ ಇದ್ದೇವಾ? ಕುಟುಂಬವು ಯಾವ ರೀತಿಯಾಗಿ ಇದೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮನೆಯನ್ನು ಕಟ್ಟದಿದ್ದರೆ ನಾವೆಲ್ಲರೂ ಅದಕ್ಕೋಸ್ಕರವಾಗಿ ಕಷ್ಟಪಡುವುದು ವ್ಯರ್ಥವಾಗಿರ್ತದೆ. ಆದುದರಿಂದ ನಮ್ಮ ಕುಟುಂಬವನ್ನು ನಾವು ಕಟ್ಟಿಕೊಳ್ಳೋಣ. ದೇವರ ಆಶೀರ್ವಾದಿತ ಕುಟುಂಬವಾಗಿ ನಮ್ಮ ಕುಟುಂಬವನ್ನು ನಾವು ಪರಿವರ್ತಿಸಲಿಕ್ಕೆ ಪ್ರಯತ್ನವನ್ನು ಪಡೋಣ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳನ್ನ ಮಾತುಗಳನ್ನು ಕೇಳಿರಿ ಎಂಬುದಾಗಿ ಮಕ್ಕಳಿಗೆ ಹೇಳ್ತಾರೆ. ತಂದೆ ತಾಯಿಗಳಿಗೂ ಸಹ ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ಕೊಡಬೇಕು ಎಂಬುದಾಗಿ ಸಹ ಇಲ್ಲಿ ಹೇಳುವಂಥದ್ದಾಗಿರ್ತದೆ. ನಾವು ದೇವರಿಗೆ ಮೆಚ್ಚುಗೆಯಾದಂಥ ಕುಟುಂಬವಾಗಿ ನಮ್ಮ ಕುಟುಂಬವನ್ನು ನಾವು ಪರಿವರ್ತಿಸಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ನೀತಿವಂತನಾದಂಥ ನನ್ನ ಸ್ವರ್ಗೀಯ ತಂದೆಯಾದಂಥ ದೇವರೇ ಸ್ವಾಮಿ, ಈ ಒಂದು ಸಮಯದಲ್ಲಿ ಆತ್ಮಿಕವಾದಂಥ ಒಂದು ಕುಟುಂಬವನ್ನು ಕಟ್ಟಿಕೊಳ್ಳುವುದು ಹೇಗೆ ಸ್ವಾಮಿ? ನಿನಗೆ ಇಷ್ಟವಾದಂಥ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಯಾವ ಯಾವ ಕಾರ್ಯಗಳು ನಡೆಯಬೇಕು ಎಂಬುದಾಗಿ ನೀನು ತಿಳಿಸಿಕೊಟ್ಟಿದ್ದೀಯ ರಾಜ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇದನ್ನು ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ವೀಕ್ಷಕರನ್ನು ನೀನು ಆಶೀರ್ವದಿಸು. ತಮ್ಮ ತಮ್ಮ ಕುಟುಂಬದಲ್ಲಿ ಸ್ವಾಮಿ ಈ ಒಂದು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ನಿನ್ನ ಆಶೀರ್ವಾದಿತ ಕುಟುಂಬವಾಗಿ ಇರಲಿಕ್ಕಾಗುವಂತೆ ಪ್ರತಿಯೊಬ್ಬೊಬ್ಬರನ್ನು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.